ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ನಿಮ್ಮ ಮನೆಯೊಳಗೂ ಹಾಲಿನ ವೇಸ್ಟ್ ಮಾಡತ್ತೀರಿ. ಅದು ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿರಿ. ಹಾಲಿನ ಕೆನೆ ಒಳಗೆ ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ರಿ. ಈ ಚಮತ್ಕಾರ ನೀವು ಯಾವತ್ತೂ ನೋಡಿರಂಗಿಲ್ಲ ಮತ್ತು ಯೂಸ್ಫುಲ್ ವಿಡಿಯೋ ಐತಿ. ನೀವು ಇದನ್ನು ಒಂದು ಸತೆ ಮಾಡಿಬಿಟ್ರೆ ಹಗಲೇ ಮುಗಲೇ ಇದನ್ನು ಮಾಡ್ತೀರಿ. ಮತ್ತು ಹೊರಗಿಂದ ಎಷ್ಟು ದುಡ್ಡು ಕೊಟ್ಟು ತಂದ್ರೂ ಇಷ್ಟು ಮನೆಯೊಳಗೆ ನಿಮಗೆ ಹೆಲ್ದಿಯಾಗಿ ಮತ್ತು ಆರೋಗ್ಯಕರವಾಗಿ ಟೇಸ್ಟಿಯಾಗಿ ಸಿಗೋಂಗಿಲ್ಲ. ಈಗ ವಿಡಿಯೋ ಮಾಡೋ ವಿಧಾನ ನೋಡ್ಕೊಂಬಂದ್ಬಿಡೋಣ್ರಿ. ಫಸ್ಟ್ ಅದಕ್ಕೆ ಮುಂಚೆ ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಹೊಸ್ದಾಗಿ ಬಂದಿರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ಲೇ ಕರಿತೈತಿ, ಅದನ್ನ ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತಿ. ಯಾರಿಗೆಲ್ಲ ವಿಡಿಯೋ ಯೂಸ್ಫುಲ್ ಅಂದ್ರೆ ನಿಮ್ಗೆ ಇಷ್ಟ ಆಯ್ತು, ನಿಮ್ಗೆ ಯೂಸ್ ಆಕೈತೆ ಅನಿಸಿದ್ರೆ ಒಂದು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೆಂಗಾಗೈತೆ ಅಂಥೇಳಿ ಏನರ ಆಗಿದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ನೋಡ್ರಿ, ನಾನು ಹಾಲಿನ ಕೆನೆ ತೊಗೊಂಡೇನಿ. ನಾವೀಗ 8 ದಿನ ಅಂದ್ರೆ ಒಂದು ವಾರ ಇದನ್ನು ಸ್ಟೋರ್ ಮಾಡಿ ಫ್ರಿಜ್ ಒಳಗೆ ಇಟ್ಟರು ಏನಾಗೋದಿಲ್ಲ, ಫ್ರೆಶ್ಶಾಗಿ ಹಂಗೆ ಇರ್ತೈತಿ. ಹೊರಗಡೆ ಇಟ್ಟರೆ ಒಂದು 4 ದಿನ 5 ದಿನಕ್ಕಾದ್ರೂ ನಾವು ಮಾಡ್ಕೋಬೇಕಾಕೈತಿ. ಹೊರಗಡೆ ಇಟ್ಟರೆ ಅಷ್ಟು ಫ್ರೆಶ್ ಆಗಿರೋಂಗಿಲ್ಲ. ಹಾಗಾಗಿ 8 ದಿನದ ಹಾಲಿನ ಕೆನೆ ಐತಿದೆ. ಈಗ ಇದನ್ನು ಇಷ್ಟೂ ಒಂದು ಬುಟ್ಟಿ ತೊಗೊಂಡು ಅದ್ರೊಳಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ. ನಿಮ್ಗೆ ಈಗಾಗಲೇ ಗೊತ್ತಾಗ್ಬೋದು ನಾ ಏನು ರೆಸಿಪಿ ಮಾಡತ್ತೀನಿ ಅಂತೇಳಿ. ಬೆಣ್ಣೆ ಮಾಡತ್ತೀನಿ ನೋಡಿರಿ. ಈ ರೀತಿ ನಾವು ಬೆಣ್ಣೆ ಮಾಡೋದ್ರಿಂದ ಒಂದು ಸ್ವಲ್ಪ ವೇಸ್ಟ್ ಆಗೋದಿಲ್ಲ. ನಾವು ಎಷ್ಟು ಮಾಡಿರ್ತೇವಲ್ಲ ಅದಕ್ಕಿಂತ ಡಬಲ್ ಆಗಿ ಬರ್ತೈತಿ. ನಾವೀಗ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕಿಬಿಟ್ರೆ ಏನಾಗ್ತೈತಿ ರೀ, ಎಲ್ಲ ಅದ್ರೊಳಗೆ ಹತ್ಕೊಂಡ್ಬಿಡ್ತೈತಿ. ಆಮೇಲೆ ಅದನ್ನು ತೊಳ್ಯಾಕೂ ಭಾಳ ಕಷ್ಟ ಆಕೈತಿ. ಈ ರೀತಿ ಒಂದು ಸತಿ ಟ್ರೈ ಮಾಡಿರಿ ನೀವು. ಇದೇ ಕಂಟಿನ್ಯೂ ಇದೇ ಮೆಥಡ್ ಒಳಗೆ ಮಾಡ್ತೀರಿ. ಈಗ ನಾನು ಹಾಲಿನ ಕೆನೆ ಎಲ್ಲ ಒಂದು ಬುಟ್ಟಿಗೆ ಹಾಕ್ಕೊಂಡೆ ನೋಡಿರಿ. ಆಮೇಲೆ ಐಸ್ ವಾಟರ್ ತೊಗೊಂಡೀನಿ, ತಣ್ಣ ನೀರು ತೊಗೊಂಡೀನಿ. ಅದ್ರೊಳಗೆ ಒಂದು 2 ಐಸ್ ಕ್ಯೂಬ್ ಹಾಕ್ಕೊಂಡೀನಿ. ಮತ್ತು ಜಲ್ದಿ ನಾರ್ಮಲ್ ಆಗಬಾರ್ದು ಅಂಥೇಳಿ ಈಗ ಇದನ್ನು ಒಂದು ಡೈರೆಕ್ಟ್ ಒಳಗೆ ಈ ರೀತಿ ಇದನ್ನು ತಿರುಗಿಸ್ಬೇಕು ನೋಡಿರಿ. ನಾ ಈಗ ಮೀಟ್ ಮಾಡೋದು ಒಂದು ಹಿಡ್ಕಿ ತೊಗೊಂಡಿಲ್ಲ, ಅದೇ ರೀತಿನೇ ಇರ್ಬೇಕು ರೀ. ಕುಡುಗೋಲು ಹಳೆಯ ಮಂದಿಯೆಲ್ಲ ಕುಡುಗೋಲು ಯೂಸ್ ಮಾಡ್ತಿದ್ರು. ಅದನ್ನು ಕುಡುಗೋಲು ಇದ್ರೆ ನೀವು ಒಂದು ಗುಂಡಿ ಒಳಗೆ ಹಾಕೋಬೇಕಾಕೈತಿ. ಇದ್ರೊಳಗೆ ಮಾಡೋಕೆ ಬರೋದಿಲ್ಲ. ಈಗ ನಾನು ಈ ರೀತಿ ಮ್ಯಾಶ್ ಮಾಡೋದು ತೊಗೊಂಡು ಈ ರೀತಿ ತಿರುಗುತ್ತೇನೆ ನೋಡಿರಿ. ಈ ಒಂದು ಡೈರೆಕ್ಟ್ ಒಳಗೆ ತಿರುಗಬೇಕ್ರಿ. ಅದನ್ನು ನಾವಾಗ ಐಸ್ ವಾಟರ್ ಹಾಕ್ಕೊಂಡು ಇಟ್ಕೊಂಡೇವಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ಅದು ಯಾವಾಗ ಗಟ್ಟಿ ಅನ್ನಿಸ್ತೈತಲ್ಲ ನಮಗೆ, ಅವಾಗ ಹಾಕ್ಕೊಂಡು ಈ ರೀತಿ ತಿರುಗಿಸ್ಬೇಕ್ರಿ. ಆ ಕಡೆ ಈ ಕಡೆ ತಿರುಗಿಸ್ಬಾರ್ದ್ರಿ. ಒಂದು ಡೈರೆಕ್ಟಾಗಿ ತಿರುಗಿಸಿದ್ರೆ ನಾವು ಜಲ್ದಿನ ಬೆಣ್ಣೆ ಮಾಡ್ಕೋಬೋದು. ಈಗ ನಾವು ಮಿಕ್ಸಿ ಆ ಕಡೆ ಈ ಕಡೆ ತಿರುಗಿಸಿದ್ರೆ ಜಲ್ದಿ ಆಗೋದಿಲ್ಲ ರೀ. ಒಂದೇ ಡೈರೆಕ್ಟ್ ಒಳಗೆ ಅದನ್ನು ಬಟನ್ ತಿರುಗಿದ್ರೆ ಲಘು ಸಣ್ಣಕ್ಕೈತಲ್ಲ ಹಂಗೆ ರೀ ಇದು. ಈಗ ಐಸ್ ವಾಟರ್ ಹಾಕ್ಕೊಂಡಿದ್ದೆಲ್ಲ ನಾನು ಅದು ಹೆಂಗೆ ಗಟ್ಟಿ ನಮಗೆ ತಿರ್ಗಾಸಾಕ ಗಟ್ಟಿ ಅನಿಸ್ತೈತಲ್ಲ ಅವಾಗ ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಂಡೆ ನೋಡ್ರಿ. ನಾ ಐಸ್ ವಾಟರ್ ಎಷ್ಟು ಖಾಲಿ ಆತೀಗ, ಮತ್ತು ಇನ್ನೂ ಸ್ವಲ್ಪ ಬೇಕಂದ್ರೆ ಹಾಕ್ಕೊಂಡು ಮಾಡ್ಕೋಬೋದು ನೀವು. ಅದು ನಮಗೆ ಬೆಣ್ಣೆ ಬರೋ ಮಟನೂ, ಅದು ಈಸಿಯಾಗಿ ಬೆಣ್ಣೆ ಬರೋ ಮಟನೂ ಸ್ವಲ್ಪ ಐಸ್ ವಾಟರ್ ಹಾಕ್ಕೊಂಡು ಮಾಡ್ಕೋಬೇಕು. ಈಗ ನಾನು ಫಸ್ಟಿಗೆ ವೀಡಿಯೋದಾಗ ತೋರಿಸಿದ್ನೆಲ್ಲ ನಿಮಗೆ ಲಿಂಬೆಹಣ್ಣು ಹಿಂಡಿ ನೋಡ್ರಿ ಅಂಥೇಳಿ. ಈಗ ಒಂದು ಅರ್ಧ ಲಿಂಬೆಹಣ್ಣು ತೊಗೊಂಡಿನಿ. ಪೂರ್ತಿ ಹಣ್ಣಾಗಿರ್ಬೇಕು ರೀ, ಭಾಳ ರಸ ಇರ್ಬೇಕು. ಅಂಥದ್ದು ಒಂದು ಲಿಂಬೆಹಣ್ಣು ತೊಗೊಂಡು ಪೂರ್ತಿ ಅದ್ರೊಳಗೆ ಹಿಂಡಿಂದ ಆಮೇಲೆ ಚಮತ್ಕಾರ ನೋಡ್ರಿ. ನೀವು ಆಶ್ಚರ್ಯ ಪಡ್ತೀರ, ಅಷ್ಟು ಯೂಸ್ಫುಲ್ ಇತ್ತಿದ್ದು ವಿಡಿಯೋ ಅಂಥೇಳಿ. ಈಗ ಇದನ್ನು ತೊಗೊಂಡೆ ನೋಡ್ರಿ, ರಸ ಹಿಂಡ್ಕೊಂಡೆ. ನಿಮ್ಮ ಕಡೆ ಅದು ಏನರ ಆ ರೀತಿ ಲಿಂಬೆಹಣ್ಣು ಇಲ್ಲಂದ್ರೆ ಒಂದು ಇಡೇದಾದರೂ ನೀವು ಹಿಂಡ್ಕೋಬೋದು ಇದಕ್ಕೆ. ಈಗ ಲಿಂಬೆಹಣ್ಣು ಹಿಂಡಿ ಮತ್ತು ಇದೇ ರೀತಿನ ತಿರುಗಿಸಾತೆ ನೋಡ್ರಿ. ಒಂದೇ ಡೈರೆಕ್ಟ್ ಒಳಗೆ ತಿರುಗಿಸ್ಕೊರಿ. ನಾ ಐಸ್ ವಾಟರ್ ಖಾಲಿ ಇತ್ತು ಮತ್ತು ಸ್ವಲ್ಪ ತೊಗೊಂಡು ತಿರುಗಿಸ್ಕೊಳತ್ತೇನೆ. ಈಗ ನಾವು ಎಷ್ಟು ಐಸ್ ವಾಟರ್ ಹಾಕಿರ್ತೇವಲ್ಲ ಇದ್ರೊಳಗೆ ಪೂರ್ತಿ ಕೂಡ್ಕೊಂಡಿರ್ತೈತೆ ರೀ. ಈಗ ಅದಕ್ಕೆ ಹಾಲಿನ ಕೆನೆ ಒಳಗೆ ಅದು ವಾಪಸ್ ಬಿಡೋ ಮಟನೂ ನಾವು ಈ ರೀತಿ ತಿರುಗಿಸ್ಬೇಕು ನೋಡ್ರಿ. ಐಸ್ ವಾಟರ್ ಎಷ್ಟು ಹಾಕ್ಕೊಂಡಿರ್ತೇವಲ್ಲ ಅದೀಗೆಲ್ಲ ಕ್ರೀಮಿ ಆದಂಗೆ ಆಗಿಂದ ನಾವು ಅದೊಂದು ಹೇಳೋದು ಮರ್ತೆ, ಸಾರಿ. ಅದು ಕ್ರೀಮ್ ಗತೆ ಆಗಿರ್ತೈತಲ್ಲ ಅವಾಗ ನಾವು ಲಿಂಬೆಹಣ್ಣು ಹಿಂಡ್ಕೋಬೇಕಾಕೈತೆ ನೋಡ್ರಿ. ಈಗ ನೋಡ್ರಿ, ಈ ರೀತಿ ನಾವು ನೀರು ಹಾಕಿದ್ದೆಲ್ಲ ಬಿಟ್ಕೊಂತ ಹೋಗ್ಬೇಕ್ರಿ. ಅದು ಆವಾಗ ಬೆಣ್ಣೆ ರೆಡಿ ಆಗೈತೆ ಅಂತೇಳಿ ಗೊತ್ತಾಕೈತೆ ನಮ್ಗೆ. ಈಗ ನಾ ಕೈ ಹಿಡಿದು ತೋರಿಸಿದ್ನೆಲ್ಲ ನಿಮ್ಗೆ ಹತ್ತೋದೂ ಇಲ್ಲ ಅದು ಕೈಗೆ. ಫಸ್ಟ್ ಕೆನೆ ಎಲ್ಲ ಕೈಗೆ ಒಂದು ಸ್ವಲ್ಪ ಹಿಡಿದ್ರೆ ಹತ್ತಾತಿತ್ತು. ಈಗ ಅದು ಹೆಂಗೆ ಬೆಣ್ಣೆ ರೆಡಿ ಆಗ್ತಿರ್ತೈತಲ್ಲ ಅವಾಗ ಅದು ಕೈಗೆ ಹತ್ತೋದಿಲ್ಲ ರೀ. ಈಗ ಆಲ್ಮೋಸ್ಟ್ ಒಂದು 90% ರೆಡಿ ಆಯ್ತು ನೋಡ್ರಿ ನಮಗೆ ಬೆಣ್ಣೆ. ಹಿಂಗೆ ತಿರುಗಿಸ್ಕೊಂತ ಭಾಳ ಹೊತ್ತು ಏನಾಗೋದಿಲ್ಲ ರೀ, ಸ್ವಲ್ಪ ಹೊತ್ತು, ಒಂದು 10-15 ನಿಮಿಷದಾಗ ಅಂದ್ರೆ ನಾವು ಬೆಣ್ಣೆ ರೆಡಿ ಮಾಡ್ಕೊಂಬಿಡ್ಬೋದು ನೋಡ್ರಿ. ಈಗ ನಾವು ಈ ಟೈಮ್ನಾಗ ಅದು ಮಜ್ಜಿಗೆ ಎಲ್ಲ ಬಿಟ್ಕೊತಿರ್ತೈತಲ್ಲ, ನಾವು ಐಸ್ ವಾಟರ್ ಹಾಕಿದ್ದೆಲ್ಲ ಬಿಟ್ಕೊತಿರ್ತೈತಲ್ಲ ಆವಾಗ ಸ್ಲೋ ಆಗಿ ತಿರುಗಿಸ್ಬೇಕು. ಯಾಕಂದ್ರೆ ಆ ಕಡೆ ಈ ಕಡೆ ಸಿಡಿತೈತದ ನೋಡ್ರಿ. ಬೆಣ್ಣೆ ನಮಗೆ ರೆಡಿ ಆಯ್ತು, ಮಸ್ತ್ ಆಗೈತಿ, ಸೂಪರ್ ಆಗೈತಿ. ಎಲ್ಲೂ ಒಂದು ಸ್ವಲ್ಪ ವೇಸ್ಟ್ ಆಗೋಂಗಿಲ್ಲ. ಅಲ್ಲಿ ಹತ್ತೈತಿ ಇಲ್ಲಿ ಹತ್ತೈತಿ ಏನೂ ಆಗೋದಿಲ್ಲ ರೀ. ನಾವು ಎಷ್ಟು ಹಾಕಿರ್ತಾವಲ್ಲ ಅಷ್ಟು
ಇಷ್ಟು ಪೂರ ಬೆಣ್ಣೆ ರೆಡಿಯಾಗಿರ್ತೈತೆ ನಮಗೆ. ಒಂದು ಅರ್ಧ ಕೆ ಜಿ ಬೆಣ್ಣೆ ರೆಡಿ ಮಾಡಿದೆ ನೋಡ್ರಿ ನಾನೀಗ. ನೋಡ್ರಿ ಎಷ್ಟು ಸೂಪರ್ ಆಗೈತಿ. ಒಂದು ಅರ್ಧ ಲಿಂಬೆಹಣ್ಣಿಂದ ನೀವು ಒಂದು ಅರ್ಧ ಕೆ ಜಿ ಬೆಣ್ಣೆ ರೆಡಿ ಮಾಡ್ಕೊಂಬಿಡ್ಬೋದು. ನೀವು ಇನ್ನು ಮ್ಯಾಗ ಮನೆಯೊಳಗೆ ಒಂದು ಸ್ವಲ್ಪ ಒಂದು 4 ದಿನಕ್ಕೆ 5 ದಿನಕ್ಕೆ ನಿಮಗೆ ಕೆನೆ ರೆಡಿ ಆತಪ್ಪ. ಮನೆಯೊಳಗೆ ಯಾರಿಗೂ ಫ್ರಿಜ್ ಇರೋಂಗಿಲ್ಲ ಅಂದ್ರೆ ಒಂದು 4 ದಿನ 5 ದಿನಕ್ಕೆ ಕೆನೆ ತೆಗೆದಿಟ್ಟಿರ್ತಿರಲ್ಲ, ಅದನ್ನು ಈ ರೀತಿ ನೀವು ಬುಟ್ಟಿ ಒಳಗೆ ಹಾಕ್ಕೊಂಡು ಒಂದು ಲಿಂಬೆಹಣ್ಣು ಹಿಂಡ್ಕೊಂಡು ಒಂದು ಮ್ಯಾಶರ್ ತೊಗೊಂಡು ಈ ರೀತಿ ಮಾಡ್ಕೊಂಬಿಟ್ರೆ ಸ್ವಲ್ಪನ ಬೆಣ್ಣೆ ಬರ್ತೈತಲ್ರಿ, ಅಷ್ಟು ದುಡ್ಡು ಎಷ್ಟು ದುಡ್ಡು ಇರ್ತೈತೆ ಅದಕ್ಕೆ ಒಂದು ಪಾವು ಕೆ ಜಿ ಒಂದು ಸ್ವಲ್ಪಕ್ಕೆ ಈಗ ಹೊರಗಡೆ ಎಷ್ಟು ದುಡ್ಡು ಇರ್ತೈತಲ್ಲ ಅಷ್ಟನ್ನು ನಾವು ರೆಡಿ ಮಾಡ್ಕೋಬೋದು. ಮನೆಯೊಳಗೆ ಹೆಲ್ದಿಯಾಗಿ ಬೆಣ್ಣೆ ತುಪ್ಪ ರೆಡಿ ಆಕೈತಲ್ರಿ. ನೋಡಿರಿ, ಒಂದು ಸ್ವಲ್ಪ ಮಿಕ್ಸಿ ಜಾರೊಳಗೆ ಹಾಕ್ಕೊಂಡು ಮಾಡ್ಕೊಳಕ್ಕೆ ಬರೋಲ್ಲ, ಈ ರೀತಿಯಾಗಿ ನೀವು ಆರಾಮಾಗಿ ಮಾಡ್ಕೋಬೋದು. ಈಗ ಮಜ್ಜಿಗೆ ಎಲ್ಲ ಬಸದು ಒಂದು ಸ್ವಲ್ಪನೂ ಬುಟ್ಟಿಗೆ ಹತ್ತಿಲ್ಲ, ಎಲ್ಲ ಬಳದು ತೆಗೆದು ತೋರ್ಸಾತೀನಿ ನೋಡಿರಿ. ನಮಗೆ ಏನೂ ವೇಸ್ಟ್ ಆಗಿಲ್ಲ, ಬೆಣ್ಣೆ ಒಂದು ಸ್ವಲ್ಪ ಚೂರೂ ವೇಸ್ಟ್ ಆಗಿಲ್ಲ. ನೋಡಿರಿ, ಒಂದು ಅರ್ಧ ಕೆ ಜಿ ಬೆಣ್ಣೆ ರೆಡಿ ಆಯ್ತು ನಮ್ದೀಗ. ಜಾಸ್ತಿ ಇದ್ರೆ ಮಿಕ್ಸಿ ಜಾರೊಳಗೆ ಹಾಕೋಬೋದು ರೀ, ಸ್ವಲ್ಪ ಇದ್ರೆ ಹಾಕೊಳಕ್ಕೆ ಬರೋಲ್ಲ. ಅವರು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ, ನೀವು ಅನ್ಕೋತೀರಿ ವಾ ಎಷ್ಟು ಯೂಸ್ಫುಲ್ ಐತಿ ವಿಡಿಯೋ ಅಂತೇಳಿ. ಯಾರಿಗೆಲ್ಲ ಯೂಸ್ಫುಲ್ ಆತಲ್ಲ ವಿಡಿಯೋ, ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಾ ಈಗ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವುದ್ರಾಗಿಂದ ಯಾವ ಊರಿಂದ ನೋಡಾತ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ನೀವು ಯಾವ ಥರ ಮಾಡ್ತೀರಿ ಬೆಣ್ಣೆ ಅನ್ನೋದು ಕಮೆಂಟ್ ಮಾಡಿರಿ. ಒಬ್ಬೊಬ್ಬರು ಒಂದೊಂದು ಊರಾಗ ಒಂದೊಂದು ಥರ ಮಾಡ್ತಿರ್ತಾರೆ. ನೀವು ಯಾವ ಥರ ಮಾಡ್ತೀರಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.